ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಜ್ಞಾನಗಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ಭಾಗದ ಅಧ್ಯಾಯ 1 ಆಧಾರಗಳು ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯಾಸಗಳನ್ನು ಅಧ್ಯಯನ ಮಾಡೋಣ. ಮೊದಲನೆಯ ಮೇನನ್ನು ನೋಡಿದ್ರೆ ಇಲ್ಲಿ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಒಂದನೇದು, ಸಾಹಿತ್ಯಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ 2 ವಿಧಗಳಿವೆ. ಇದಕ್ಕೆ ಉತ್ತರ ದೇಶೀಯ ಮತ್ತು ವಿದೇಶೀಯ. ಎರಡನೇದು, ಅಶ್ವಘೋಷಣ ಡ್ಯಾಶ್ವು ಒಂದು ಸಾಹಿತ್ಯಕ ಆಧಾರವಾಗಿದೆ. ಇದಕ್ಕೆ ಉತ್ತರ ಬುದ್ಧ ಚರಿತ. ಮೂರನೇದು, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್. ಇದಕ್ಕೆ ಉತ್ತರ ಹಲ್ಮಿಡಿ ಶಾಸನ. ಈಗ ನಾವು ಸಂಕ್ಷಿಪ್ತವಾಗಿ ಉತ್ತರಿಸಿ ಸೆಕೆಂಡ್ ಮೈನ್ ಇದರಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆಧಾರಗಳು ಎಂದರೇನು? ಉತ್ತರ, ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುತ್ತೇವೆ. ಮತ್ತೊಂದು ಪ್ರಶ್ನೆ, ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಕ ಆಧಾರಗಳಿಗೆ 2 ಉದಾಹರಣೆಗಳನ್ನು ಕೊಡಿ. ಈಗ ನಾವು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಯನ್ನು ನೋಡೋಣ. 1 ಕೌಟಿಲ್ಯನ ಅರ್ಥಶಾಸ್ತ್ರ, 2 ಹಾಲನ ಗಾಥಾಸಪ್ತಶತಿ. ನೆಕ್ಸ್ಟ್, ವಿದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಮೆಗಸ್ತಾನಿಸನ ಇಂಡಿಕಾ, ಪಾಹಿಯಾನನ ಗೋಕೋಕಿ. ಮತ್ತೊಂದು ಪ್ರಶ್ನೆ, ನಾಣ್ಯಶಾಸ್ತ್ರ ಎಂದರೇನು? ನಾಣ್ಯಗಳ ವಿಕಾಸ, ನಾಣ್ಯಗಳ ಸ್ವರೂಪ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರ. ಮತ್ತೊಂದು ಪ್ರಶ್ನೆ, ಪ್ರಾಕ್ತನ ಆಧಾರಗಳು ಎಂದರೇನು? ಉದಾಹರಣೆ ಸಹಿತ ವಿವರಿಸಿ. ಉತ್ತರನ ನೋಡೋಣ. ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆಗಳನ್ನು ಪ್ರಾಕ್ತನ ಆಧಾರಗಳು ಎಂದು ಕರೆಯುತ್ತೇವೆ. ಪ್ರಾಕ್ತನ ಆಧಾರಗಳಿಗೆ ಉದಾಹರಣೆಗಳನ್ನು ಈಗ ನಾವು ನೋಡೋಣ. ಪ್ರಾಕ್ತನ ಆಧಾರಗಳಿಗೆ ಉದಾಹರಣೆಗಳನ್ನು ನೋಡೋಣ. ಮೊದಲನೇದಾಗಿ ಶಾಸನಗಳು. ಇಲ್ಲಿ ಹಲ್ಮಿಡಿ ಶಾಸನ ಮತ್ತು ಐಹೊಳೆ ಶಾಸನ. ನಾಣ್ಯಗಳು, ಇಲ್ಲಿ ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು. ಸ್ಮಾರಕಗಳಲ್ಲಿ ನಾವು ಬಾದಾಮಿ ಐಹೊಳೆಯ ದೇವಾಲಯಗಳು, ಬಿಜಾಪುರದ ಗೋಲಗುಮ್ಮಟ, ಎಲಿಫೆಂಟಾದ ಗುಹೆಗಳನ್ನು ನೋಡ್ಬೋದು. ಭೂ ಉತ್ಖನನಗಳಲ್ಲಿ ನಾವು ಹರಪ್ಪ ಮತ್ತು ಮೊಹೆಂಜೊದಾರೋಗಳನ್ನು ಉದಾಹರಣೆಯಾಗಿ ತಗೋಬೋದು. ನೆಕ್ಸ್ಟು ಕೊನೆಯ ಪ್ರಶ್ನೆ, ಮೌಖಿಕ ಆಕರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಕಾರಿಯಾಗಿವೆ ವಿವರಿಸಿರಿ. ಈ ಪ್ರಶ್ನೆಗೆ ಉತ್ತರ ಹಾಡು, ಲಾವಣಿ, ಕಾವ್ಯಗಳ ಮೂಲಕ ಬಾಯಿ ಮಾತಿನಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಹೋಗುವುದು. ಇದನ್ನು ನಾವು ಮೌಖಿಕ ಆಕರಗಳು ಅಂತ ಹೇಳಿಬಿಟ್ಟು ಕರಿತೀವಿ. ಈ ಮೌಖಿಕ ಆಕರಗಳಿಂದ ನಾವು ಚಿತ್ರದುರ್ಗದ ನಾಯಕರು, ಕೆಂಪೇಗೌಡ, ಕಿತ್ತೂರು ರಾಣಿ ಚೆನ್ನಮ್ಮ ಮುಂತಾದವುಗಳ ಬಗ್ಗೆ ಒಂದು ಇತಿಹಾಸವನ್ನು ತಿಳಿಯೋದಕ್ಕೆ ಸಹಕಾರಿ ಆಗಿದ್ದಾವೆ. ಇಷ್ಟು ಇವತ್ತಿನ ದಿನದ ಒಂದು ಆಧಾರಗಳು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯಾಸಗಳು.